ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಪೇಪರ್ 1 EVS ಗೆ ಸಂಬಂಧಪಟ್ಟಂತೆ ಏನ್ ಇವಾಗ ನಡೀತಾ ಇದೆ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಇದು ಇವಾಗ 7ನೇ ವಿಡಿಯೋ ಆಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ಲಾಸ್ಟಿಕ್ ನ ಸಾಮಾನ್ಯ ಗುಣ ಅಲ್ಲ ಅಂತ ಕೇಳಿದ್ದಾರೆ. ನೋಡಿ, ಪ್ಲಾಸ್ಟಿಕ್ ಪ್ರತಿಕ್ರಿಯಾತ್ಮಕವಲ್ಲ ಅಂತ ಹೇಳಿದರೆ ಹೌದು, ಪ್ಲಾಸ್ಟಿಕ್ ಏನೋ ಪ್ರತಿಕ್ರಿಯಾತ್ಮಕವಲ್ಲ. ಮರುಚಕ್ರೀಕರಣ ಗುಣ, ಹೌದು, ಮರುಚಕ್ರೀಕರಣ ಗುಣವನ್ನ ಒಳಗೊಂಡಿದೆ. ಮತ್ತು ಮಾಲಿನ್ಯಕಾರಕ ಅಂತ ಇದೆ. ಇದು ಮಾಲಿನ್ಯಕಾರಕನಾ? ಹೌದು, ಇದು ಮಾಲಿನ್ಯಕಾರಕ. ಆಮೇಲೆ ವಿದ್ಯುತ್ ಉತ್ತಮ ವಾಹಕ ಅಂತ ಇದೆ. ವಿದ್ಯುತ್ ಉತ್ತಮ ವಾಹಕ ಪ್ಲಾಸ್ಟಿಕ್ ಆಗಿರೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿದಾಗ ಇಲ್ಲಿ ಮೆಲಮೈನ್ ಇದೆ, ಪಾಲಿಥೀನ್ ಇದೆ, PVC ಇದೆ, ನೈಲಾನ್ ಇದೆ. ನೋಡಿ, ಇದರಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಮತ್ತೆ ಥರ್ಮೋ ಪ್ಲಾಸ್ಟಿಕ್ ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಥರ್ಮೋ ಪ್ಲಾಸ್ಟಿಕ್ ಅನ್ನ ನಾವೇನಾದ್ರೂ ಇಟ್ ಇಸ್ ಸಾಫ್ಟನ್ ಬೈ ಹೀಟಿಂಗ್, ನಾವು ಹೀಟ್ ಮಾಡೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಆದ್ರೆ ಥರ್ಮೋಸೆಟ್ಟಿಂಗ್ ಏನಿದೆಯಲ್ಲ ಅದು ಬೇಸಿಕಲಿ ಹಾರ್ಡ್ ಇರುತ್ತೆ. ಮತ್ತೆ ಇನ್ನು ನಾವು ಸಾಫ್ಟ್ ಮಾಡೋದ್ರಿಂದ ಅದೇನಾಗುತ್ತೆ, ತನ್ನ ಶೇಪ್ ಅನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಮೆಲಮೈನ್. ಮೆಲಮೈನ್ ಏನಿದೆಯಲ್ಲ ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇನ್ನು ಪಾಲಿಥೀನು, PVC ಅಂದ್ರೆ ಮೀನ್ಸ್ ಪಾಲಿವಿನೈಲ್ ಕ್ಲೋರೈಡ್, ನೈಲಾನ್ ಇವೆಲ್ಲವೂ ಏನು, ದಟ್ ಇಸ್ ಥರ್ಮೋ ಪ್ಲಾಸ್ಟಿಕ್ಸ್. ಅಡುಗೆ ಪಾತ್ರೆಗಳ ತಯಾರಿಕೆಯ ಹಿಡಿಕೆಗಳಿಗೆ ಅತ್ಯಂತ ಸೂಕ್ತವಾದಂತ ವಸ್ತು ಯಾವುದು? ಹಿಡಿಕೆಗಳಿಗೆ ಅಂತಾನೆ ಬಂದಾಗ ಜೊತೆಗೆ ಓಕೆ, ಅಡುಗೆ ಪಾತ್ರೆಗಳ ತಯಾರಿಕೆಯ ಹಿಡಿಕೆಗಳಿಗೆ ಅತ್ಯಂತ ಸೂಕ್ತವಾದ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಬೆಕಲೈಟ್. ಇವಾಗ ಪ್ರೆಷರ್ ಕುಕ್ಕರ್ಸ್ ಎಲ್ಲ ಏನಿರುತ್ತೆ, ಆಮೇಲೆ ಕೆಲವೊಂದು ಫ್ರೈಯಿಂಗ್ ಪ್ಯಾನ್ಸ್ ಏನಿರುತ್ತೆ, ಬ್ಲಾಕ್ ಕಲರ್ ಏನು ಹಿಡಿಕೆ, ಇವಾಗ ಇದು ಫ್ರೈಯಿಂಗ್ ಪ್ಯಾನ್ ಅಂತ ಅನ್ಕೊಂಡ್ರೆ ಇದು ಆಮೇಲೆ ಕುಕ್ಕರ್ ಅಂತ ಅನ್ಕೊಂಡ್ರೆ ಇಲ್ಲೇನು ಬ್ಲಾಕ್ ಕಲರ್ ಇರುತ್ತಲ್ವಾ ಹಿಡಿಕೆ, ಅವೆಲ್ಲವೂ ಏನು ಬೆಕಲೈಟ್ ಇಂದ ಮಾಡಿರ್ತಾರೆ. ಅಡುಗೆ ಪಾತ್ರೆಗಳನ್ನ ತಯಾರಿಸೋದಕ್ಕೆ ಸಾಮಾನ್ಯವಾಗಿ ಬಳಸುವಂತ ವಸ್ತು ಅಡುಗೆ ಪಾತ್ರೆಗಳನ್ನ, ಅದರಲ್ಲೂ ನಾನ್ ಸ್ಟಿಕ್ ತವಾಗಳನ್ನ ಅಂತ ಕೇಳಿದ್ರು ಕೂಡ ಯಾವುದು ಉತ್ತರ ಆಗ್ಬೇಕು, ದಟ್ ಇಸ್ ಟೆಫ್ಲಾನ್. ಓಕೆ, ಟೆಫ್ಲಾನ್ ಸರಿಯಾದಂತ ಉತ್ತರ. ಈ ಕೆಳಗಿನ ಯಾವ ಗುಂಪುಗಳು ಎಲ್ಲಾ ಸಂಶ್ಲೇಷಿತ ವಸ್ತುಗಳನ್ನ ಒಳಗೊಂಡಿದೆ? ನೈಲಾನು, ಟೆನೆಲೀನು, ಉಣ್ಣೆ ಅಂತ ಇದೆ. ಉಣ್ಣೆ ಇರೋದ್ರಿಂದ ಇದು ಆಗೋದಿಲ್ಲ. ಹತ್ತಿ, ಪಾಲಿಕಾಟ್, ರೇಯಾನ್ ಅಂತ ಇದೆ, ಇಲ್ಲಿ ಹತ್ತಿ ಇದೆ, ಹಾಗಾಗಿ ಇದು ಕೂಡ ಅಲ್ಲ. ಅಕ್ರೈಲಿಕ್, ರೇಷ್ಮೆ ಉಣ್ಣೆ ಎರಡೂ ಕೂಡ ನೈಸರ್ಗಿಕ ಆಗಿದೆ, ಸಂಶ್ಲೇಷಿತ ಅಲ್ಲ. ಸೊ ಹಾಗಾಗಿ ಸರಿಯಾದಂತ ಉತ್ತರ PVC, ಪಾಲಿಥಿನ್, ಬೆಕಲೈಟ್. ಅಗ್ನಿಶಾಮಕ ಸಿಬ್ಬಂದಿಯ ಸಮವಸ್ತ್ರದ ಮೇಲೆ ಲೇಪಿತವಾಗಿರುವಂತಹ ಬೆಂಕಿ ನಿರೋಧಕ ಪ್ಲಾಸ್ಟಿಕ್ ಅನ್ನ ಹೆಸರಿಸಿ ಅಂತ ಕೇಳಿದರೆ ದಟ್ ಇಸ್ ಮೆಲಮೈನ್. ಮೆಲಮೈನ್ ಏನಿದೆಯಲ್ಲ ಇದು ಅಗ್ನಿಶಾಮಕ ಸಿಬ್ಬಂದಿ ಏನಿರ್ತಾರೆ ಅವರ ಒಂದು ಯೂನಿಫಾರ್ಮ್ ಅಲ್ಲಿ ಬಳಸ್ತಾರೆ. ಯಾಕೆ ಪರ್ಟಿಕ್ಯುಲರ್ಲಿ ಮೆಲಮೈನ್ ಅನ್ನೇ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಅದು ಫೈರ್ ರೆಸಿಸ್ಟೆಂಟ್, ಅದಕ್ಕೋಸ್ಕರ. ಓಕೆ, ಬೆಂಕಿ ನಿರೋಧಕ ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದನ್ನ ಬಳಸ್ತಾರೆ. PVC ಅಥವಾ ಬೆಕಲೈಟ್ ಇವೆರಡರಲ್ಲಿ ಯಾವುದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿದೆ? PVC ಅಥವಾ ಬೆಕಲೈಟ್ ಅಂತ ಬಂದಾಗ ಬೆಕಲೈಟ್ ಏನಿದೆ ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿದೆ. ಒಂದ್ಸಲ ನಾವೇನಾದ್ರೂ ಅದು ಏನಾದ್ರೂ ಹೀಟ್ ಮಾಡೋದ್ ಅಂದ್ರೆ ಹೀಟ್ ಏನಾದ್ರು ತಗ್ಲಿದ್ರೆ ಏನಾದ್ರು ಆದ್ರೆ ಇದು ತನ್ನ ಶೇಪ್ ಅನ್ನ ಪರ್ಮನೆಂಟ್ಲಿ ಕಳ್ಕೊಳ್ಳುತ್ತೆ. ಬಟ್ PVC ಏನಿದೆ ಇದು ಕಳ್ಕೊಳ್ಳೋದಿಲ್ಲ. ನಾವ್ ಅದನ್ನ ಏನ್ ಮಾಡ್ಬೋದು, ಮತ್ತೆ ಯೂಸ್ ಮಾಡ್ಬೋದು, ಆಮೇಲೆ ನಮಗೆ ಬೇಕಾದಂತ ಸೈಜ್ಗೆ ಮಾಡ್ಕೋತಾರೆ. ಓಕೆ, ಆ ರೀತಿ ಈ PVC ಹೆಲ್ಪ್ ಆಗುತ್ತೆ. ಜವಾಬ್ದಾರಿಯುತ ನಾಗರಿಕರಾಗಿ ನಾವು 4 Rs ತತ್ವವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. 4 Rs ನ ನಿಲುವು ಏನು ಅಂತ ನೀವು ಹೇಳಬಲ್ಲಿರಾ ಅಂತ ಇದೆ. ಓಕೆ, ಏನು? ರೆಡ್ಯೂಸ್, ರಿಯೂಸ್, ರಿಕವರ್ ಮತ್ತೆ ರೀಸೈಕಲ್ ಅಂತ ಹೇಳ್ತೀವಿ ಅಲ್ವಾ. ಅದನ್ನೇ ಏನು ಮೊದಲನೇ R ಏನ್ ಹೇಳುತ್ತೆ, ಬಳಕೆಯನ್ನ ಕಡಿಮೆ ಮಾಡಿ, ಮರುಬಳಕೆ ಮಾಡಿ, ಪುನರ್ಬಳಕೆ ಮಾಡಿ ಮತ್ತೆ ಮರುಚಕ್ರೀಕರಣ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೀಯವಲ್ಲ? ಜೈವಿಕ ವಿಘಟನೀಯ ಅಂದ್ರೆ ಏನು? ಬಯೋಡಿಗ್ರಾಡಬಲ್ ಅಂತ ಹೇಳ್ತೀವಿ. ಆ ರೀತಿ ಬಯೋಡಿಗ್ರಾಡಬಲ್ ಅಲ್ಲದೆ ಇರೋದು ಮೀನ್ಸ್ ನಾನ್ ಬಯೋಡಿಗ್ರಾಡಬಲ್ ಯಾವುದು ಅಂತ? ಓಕೆ, ದಟ್ ಇಸ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಏನು, ಇದು ಬಯೋಡಿಗ್ರೇಡಬಲ್ ಅಲ್ಲ, ಮೀನ್ಸ್ ನಾನ್ ಬಯೋಡಿಗ್ರೇಡಬಲ್. ಇದು ಏನಿದು ಜೈವಿಕ ವಿಘಟನೀಯ, ಅಜೈವಿಕ ಅಂದ್ರೆ ಜೈವಿಕ ವಿಘಟನೀಯ ಮತ್ತೆ ಜೈವಿಕ ವಿಘಟನೀಯವಲ್ಲದೆ ಇರೋದು ಅಂತ ಅಂದ್ರೆ ಏನು ಅಂದ್ರೆ ಪರಿಸರದಲ್ಲಿ ಅತಿ ಬೇಗ ವಿಘಟನೆ
ಹೊಂದುವಂಥದ್ದು. ಮತ್ತೆ ಯಾವುದು ತುಂಬಾ ಲೇಟ್ ಆಗುತ್ತೆ, ವಿಘಟನೆ ಆಗಲ್ವೋ ಅದನ್ನ ಜೈವಿಕ ವಿಘಟನೀಯವಲ್ಲ ಅಂತ ಕರೀತಾರೆ. ಓಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಡಿಗ್ರೇಡಬಲ್ ಅಂಡ್ ಬಯೋಡಿಗ್ರೇಡಬಲ್ ಬಯೋಡಿಗ್ರೇಡಬಲ್ ಅಲ್ಲಿ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತಾರೆ. ಓಕೆ, ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ಗುರುತಿಸಿ. ಪ್ಲಾಸ್ಟಿಕ್ ಏನಿದೆ ಇದು ಪರಿಸರ ಸ್ನೇಹಿ ಅಂತ ಹೇಳಿದ್ರೆ, ನೋಡಿ ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ. ಎಲೆಕ್ಟ್ರಿಕ್ ಸ್ವಿಚ್ಗಳು, ಪ್ಲಗ್ಗಳು, ಸಾಕೆಟ್ಗಳು ಮತ್ತು ಅಡುಗೆ ಪಾತ್ರೆಗಳ ಹಿಡಿಕೆಗಳು ಥರ್ಮೋಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿವೆ. ತಪ್ಪು. ಇವೆಲ್ಲ ಏನು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ. ಓಕೆ, ಹಾಗಾದ್ರೆ ಥರ್ಮೋ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರೋ ಯಾವ್ಯಾವು? ನಾವು ಯೂಸ್ ಮಾಡುವಂತ ಬಾಟಲ್ಸ್, ಓಕೆ, ಆಮೇಲೆ ಕೆಲವೊಂದಿಷ್ಟು ಪೈಪ್ಸ್, ಅವೆಲ್ಲ ಏನು ಥರ್ಮೋಪ್ಲಾಸ್ಟಿಕ್ ನಿಂದ ಮಾಡಿದ್ದಾರೆ. ಮೆಲಮೈನು ಥರ್ಮೋಪ್ಲಾಸ್ಟಿಕ್ ಆಗಿದೆ. ಮೆಲಮೈನ್ ಏನಿದೆಯಲ್ಲ ಇದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಓಕೆ, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್, ಮೊದಲ ಸಂಪೂರ್ಣ ಕೃತಕ ಅಥವಾ ಸಂಶ್ಲೇಷಿತ ಎಳೆ ಯಾವುದು ಅಂತ ಕೇಳಿದ್ದಾರೆ. ರೇಯಾನ್, ಪಾಲಿಯೆಸ್ಟರ್, ನೈಲಾನ್, ಅಕ್ರೈಲಿಕ್ ಅಂತ. ಸರಿಯಾದಂತ ಉತ್ತರ ಏನು? ನೈಲಾನ್ ಏನಿದೆ ಮೊದಲ ಸಂಪೂರ್ಣ ಕೃತಕ. ಅಂದ್ರೆ ಇದು ಸಂಪೂರ್ಣ ಕೃತಕ ಮೀನ್ಸ್ ಫುಲ್ಲಿ ಆರ್ಟಿಫಿಷಿಯಲ್ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಮಾಡಿರುವಂತದ್ದು. ಅದಕ್ಕೆ ನಾವು ಸಂಪೂರ್ಣ ಸಂಶ್ಲೇಷಿತ ಅಂತ ಕರೆಯುವಂತದ್ದು. ದಟ್ ಇಸ್ ನೈಲಾನ್. ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲಾದಂತಹ ಮಾನವ ನಿರ್ಮಿತ ನಾರು, ಅಂದ್ರೆ ಇದು ಕೂಡ ಸಂಶ್ಲೇಷಿತ ಆದ್ರೆ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದೆ. ಹಾಗಾದ್ರೆ ಅದು ಯಾವುದು? ದಟ್ ಇಸ್ ರೇಯಾನ್. ಕೃತಕ ರೇಷ್ಮೆ. ಕೃತಕ ರೇಷ್ಮೆ ಅಂತ ಯಾವುದನ್ನ ಕರೀತಾರೆ? ಕೃತಕ ರೇಷ್ಮೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಹೇಳಿ ಯಾವ್ದನ್ನ ಕರೀತಾರೆ? ದಟ್ ಇಸ್ ರೇಯಾನ್ ಅನ್ನ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರೀತಾರೆ. ಓಕೆ, ಟೆರಿಕಾಟನ್ ನ 2 ರೀತಿಯ ಫೈಬರ್ ಟೆರಲಿನ್ ಮತ್ತು ಡ್ಯಾಶ್ ಬೆರೆಸಿ ತಯಾರಿಸಲಾಗುತ್ತೆ. ಯಾವುದನ್ನ? ಟೆರಿಕಾಟ್. ಸೊ ಟೆರಿಕಾಟ್ ಅಂತ ಹೇಳಿದ್ರೆ ಟೆರಿ ಅಂದ್ರೆ ಟೆರಲಿನ್, ಹಾಗಾದ್ರೆ ಕಾಟ್ ಅಂದ್ರೆ ಏನು? ಕಾಟನ್, ದಟ್ ಇಸ್ ಹತ್ತಿ. ನೈಸರ್ಗಿಕ ಮೂಲದಿಂದ ಪಡೆದಂತಹ ಸಂಶ್ಲೇಷಿತ ಎಳೆ ಯಾವುದು? ನೈಸರ್ಗಿಕ ಸ್ವಾಭಾವಿಕ ಮೂಲದಿಂದ ಪಡೆದಂತಹ ಸಂಶ್ಲೇಷಿತ ಎಳೆ. ಇಲ್ಲೇ ನೋಡಿದ್ವಿ ಹೌದಲ್ವಾ? ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದಂತಹ ಮಾನವ ನಿರ್ಮಿತ ನಾರು ಅಂದ್ರೂ ಅದೇ ರೇಯಾನು. ಓಕೆ, ಜೊತೆಗೆ ನೈಸರ್ಗಿಕ ಮೂಲದಿಂದ ಪಡೆದಂತಹ ಸಂಶ್ಲೇಷಿತ ಎಳೆ ಅಂತ ಹೇಳಿದ್ರೆ ದಟ್ ಇಸ್ ರೇಯಾನ್, ಅದು ಕೂಡ ರೇಯಾನ್. ಮತ್ತೆ ಕೆಳಗಿನವುಗಳಲ್ಲಿ ಯಾವುದು ರೇಯಾನ್ನ ಮೂಲವಾಗಿದೆ? ದಟ್ ಇಸ್ ಮರದ ತಿರುಳು. ಯಾವುದು? ಮರದ ತಿರುಳಿನಿಂದ ಆಗಿರುವಂತದ್ದು ರೇಯಾನ್. ಓಕೆ, ವುಡ್ ಪಲ್ಪ್ ಅಂತ ಹೇಳ್ತೀವಿ. ಪಾಲಿಯೆಸ್ಟರ್ ನ ಸಾಮಾನ್ಯ ವಿಧ ಯಾವುದು? ಪಾಲಿಯೆಸ್ಟರ್ ನ ಸಾಮಾನ್ಯ ವಿಧ ಯಾವುದು? ಯಾವುದು ಪಾಲಿಯೆಸ್ಟರ್ ನ ಸಾಮಾನ್ಯ ವಿಧ ಅಂದ್ರೆ ಪಾಲಿಯೆಸ್ಟರ್ ನಲ್ಲೇ ಕಾಮನ್ ಪಾಲಿಯೆಸ್ಟರ್ ಕಾಮನ್ ಆಗಿ ಯೂಸ್ ಮಾಡುವಂತದ್ದು ಯಾವುದು ಅಂತ ಕೇಳಿದ್ದಾರೆ. ಪಾಲಿಯೆಸ್ಟರ್ ನ ಅತ್ಯಂತ ಸಾಮಾನ್ಯ ವಿಧ ಅಂತ ಹೇಳಿದ್ರೆ ದಟ್ ಇಸ್ PET ಅಂತ ಕರಿತೀವಿ. ಅಂದ್ರೆ ಏನು? ಪಾಲಿ ಇಥೈಲಿನ್ ಟೆರಾಪ್ತಲೇಟ್. ಪಾಲಿ ಇಥೈಲಿನ್ ಟೆರಾಪ್ತಲೇಟ್, LATE. ಓಕೆ, ಅದನ್ನ ಶಾರ್ಟ್ ಆಗಿ PET ಅಂತ ಕೂಡ ಕರೀತಾರೆ. ಓಕೆ, ಅಂದ್ರೆ ಅದ್ರದ್ದು ಕೆಮಿಕಲ್ ನೇಮು ಪಾಲಿ ಇಥೈಲಿನ್ ಟೆರಾಪ್ತಲೇಟ್ ಅಂತ ಹೇಳಿ. ಓಕೆ, ಅದು ಏನು? ಪಾಲಿಯೆಸ್ಟರ್ ನ ಅತ್ಯಂತ ಸಾಮಾನ್ಯ ವಿಧ ಆಗಿರುತ್ತೆ. ಸ್ವೆಟರ್ಗಳು ಮತ್ತು ಶಾಲುಗಳನ್ನ ತಯಾರಿಸೋದಕ್ಕೆ ಉಣ್ಣೆಯ ಬದಲಾಗಿ ಯಾವ ಸಿಂಥೆಟಿಕ್ ಪಾಲಿಮರ್ ಅನ್ನ ಬಳಸಬಹುದು ಅಂತ ಕೇಳಿದ್ದಾರೆ. ಓಕೆ, ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಅಕ್ರೈಲಿಕ್. ಓಕೆ, ನೈಲಾನ್ ತಯಾರಿಕೆಯಲ್ಲಿ ಬಳಸುವಂತ ಕಚ್ಚಾ ವಸ್ತುಗಳು ಯಾವ್ಯಾವು? ನೈಲಾನ್ ತಯಾರಿಕೆಯಲ್ಲಿ ಬಳಸುವಂತ ಕಚ್ಚಾ ವಸ್ತುಗಳು. ನೈಲಾನ್ ತಯಾರಿಕೆಯಲ್ಲಿ ಬಳಸುವಂತಹ
ಕಚ್ಚಾ ವಸ್ತುಗಳು ಅಂತ ಹೇಳಿದಾಗ ನೋಡಿ ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಲ್ಲಿದ್ದಲು, ನೀರು, ಗಾಳಿ ಇವು ಏನು ಎದ್ರಲ್ಲಿ ಅಂದ್ರೆ ಕಚ್ಚಾ ವಸ್ತುಗಳು ಅಂತ ಕೇಳಿದ್ದಾರೆ ಅಲ್ಲಿ. ರಾ ಮಟೀರಿಯಲ್ಸ್ ಯೂಸ್ಡ್ ಫಾರ್ ನೈಲಾನ್ ಪ್ರಿಪರೇಷನ್ ಅಂತ. ಓಕೆ, ಏನು ರಾ ಮಟೀರಿಯಲ್ಸ್. ಓಕೆ, ರಾ ಮಟೀರಿಯಲ್ಸ್ ಯೂಸ್ಡ್ ಫಾರ್ ನೈಲಾನ್ ಯಾವ್ದು ಹಾಗಾದ್ರೆ? ದಟ್ ಇಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೈಲಾನ್ ತಯಾರಿಕೆಯಲ್ಲಿ ಬಳಸುವಂತ ಕಚ್ಚಾ ವಸ್ತುಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಇದರಲ್ಲಿ ಮೇನ್ಲಿ ಏನೆಲ್ಲ ಅಡಿಪಿಕ್ ಆಸಿಡ್ ಮತ್ತೆ ಹೆಕ್ಸಾಮಿಥೈಲಿನ್ ಡೈಅಮೈನ್ ಅಂತ ಹೇಳ್ತೀವಿ. ಏನು ಹೆಕ್ಸಾಮಿಥೈಲಿನ್ ಡೈಅಮೈನ್, ಹೆಕ್ಸಾಮಿಥೈಲಿನ್ ಡೈಅಮೈನ್ ಮತ್ತೆ ಅಡಪಿಕ್ ಆಸಿಡ್ ಏನ್ ಯೂಸ್ ಮಾಡ್ತಾರಲ್ಲ ಅವು ಮೂಲತಃ ಅವು ಎದ್ರಿಂದ ಬಂದಿರ್ತವೆ ಅಂದ್ರೆ ಕ್ರೂಡ್ ಆಯಿಲ್ ಇಂದ ಬಂದಿರ್ತವೆ. ಓಕೆ, ಸೊ ಹಾಗಾಗಿ ರಾ ಮಟೀರಿಯಲ್ಸ್ ಯೂಸ್ಡ್ ಫಾರ್ ನೈಲಾನ್ ಅಂತ ಕೇಳಿದಾಗ ಅದ್ರಲ್ಲೂ ಇದು ಎಷ್ಟನೇ ತರಗತಿ? 8ನೇ ತರಗತಿ. ಸೊ 8ನೇ ತರಗತಿ ಆಗಿರೋದ್ರಿಂದ ಇಲ್ಲಿ ಕಲ್ಲಿದ್ದಲು, ನೀರು, ಗಾಳಿ ಅಂತೇಳಿ ತಿಳ್ಕೊಳ್ಳುವಂಥದ್ದು. ಆದ್ರೆ ಇದೇ PUC ಮಟ್ಟದಲ್ಲಿ ಹೋದಾಗ ಹೆಕ್ಸಾಮಿಥೈಲಿನ್ ಡೈಅಮೈನ್ ಮತ್ತೆ ಅಡಿಪಿಕ್ ಆಸಿಡ್ ಅಂತ ಆ ಲೆವೆಲ್ ಅಲ್ಲಿ ಹೇಳ್ತಾರೆ. ಈಗ ಟೀಚರ್ಸ್ ಆಗೋರು ನೀವ್ ಯಾವ ಲೆವೆಲ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇದನ್ನ? ಡೈಮಿಥೈಲಿನ್ ಡೈಅಮೈಡ್, ಓಕೆ, ಹೆಕ್ಸಾ ಡೈಮಿಥೈಲಿನ್ ಡೈಅಮೈನ್. ಓಕೆ, ಹೆಕ್ಸಾ ಡೈಮಿಥೈಲಿನ್ ಇಲ್ಲೊಂದ್ ಕಡೆ ಸೈಡಿಗೆ ಬರೀತೀನಿ. ಓಕೆ, ಇದು ಆಗಿದ್ರೆ ಇದನ್ನ ನೈಲಾನ್ ನ ಕಚ್ಚಾ ವಸ್ತು. ಓಕೆ, ಹೆಕ್ಸಾಮಿಥೈಲಿನ್ ಡೈಅಮೈನ್ ಜೊತೆಗೆ ಅಡಿಪಿಕ್ ಆಸಿಡ್ ಇವೆರಡು ಕಚ್ಚಾ ವಸ್ತುಗಳು ಬಳಸುವಂತದ್ದು. ಓಕೆ, ನೀವು ಈ ಲೆವೆಲ್ ಅಲ್ಲೆಲ್ಲ ತಿಳ್ಕೊಳೋದು ಬೇಡ. ಓಕೆ, ಸ್ವಲ್ಪ ದೊಡ್ಡದಾಗೇನೆ ತಿಳ್ಕೊಬೇಕು. ಆದ್ರೆ ಈ 8ನೇ ತರಗತಿಯಲ್ಲಿ ಏನಿದೆ ಅಂದ್ರೆ ಕಲ್ಲಿದ್ದಲು, ನೀರು, ಗಾಳಿ ಅಂತ ಇದೆ. ಪಾಲಿಮರ್ ರಚನೆಯಲ್ಲಿ ಬಳಸಲಾದಂತ ಘಟಕ ಯಾವುದು ಅಂದ್ರೆ ಯೂನಿಟ್ ಯಾವುದು? ಪಾಲಿಮರ್ ಅಂತ ಹೇಳಿದಾಗ ಯಾವ್ದನ್ನ ಬಳಸ್ತಾರೆ? ಮಾನೋಮರ್, ಮಾನೋಮರ್, ಮಾನೋಮರ್. ಎನ್ ನಂಬರ್ ಆಫ್ ಮಾನೋಮರ್ ಸೇರಿದ್ರೆ ಪಾಲಿಮರ್ ಆಗೋದು. ಸೊ ಏನು ಹಾಗಾದ್ರೆ ಉತ್ತರ? ದಟ್ ಈಸ್ ಮಾನೋಮರ್. ಸಸ್ಯಗಳಲ್ಲಿ ಕಂಡುಬರುವಂತಹ ನೈಸರ್ಗಿಕ ಪಾಲಿಮರ್ ಅನ್ನ ಹೇಳಿ ಅಂತ ಕೇಳಿದ್ದಾರೆ. ಓಕೆ, ಸಸ್ಯಗಳಲ್ಲಿ ಕಂಡುಬರುವಂತಹ ನೈಸರ್ಗಿಕ ಪಾಲಿಮರ್ ನೋಡಿ. ಸಸ್ಯಗಳಲ್ಲಿ ಕಂಡುಬರುವಂತಹ ನೈಸರ್ಗಿಕ ಪಾಲಿಮರ್ ಅಂತ ಹೇಳಿದ್ರೆ ಸೆಲ್ಯುಲೋಸ್. ಫಸ್ಟ್ ನಾವು ತಗೊಳ್ಳೋದೇ ಸೆಲ್ಯುಲೋಸ್. ಅದಾದ ನಂತರ ಇವನ್ ಸ್ಟಾರ್ಚ್ ಮತ್ತೆ ಪೆಕ್ಟಿನ್ ಇವೆಲ್ಲವೂ ಕೂಡ ಏನು ನ್ಯಾಚುರಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ನ್ಯಾಚುರಲ್ ಪಾಲಿಮರ್ಸ್. ಯಾವುದು? ಸೆಲ್ಯುಲೋಸ್, ಸ್ಟಾರ್ಚ್, ಪೆಕ್ಟಿನ್. ಸೆಲ್ಯುಲೋಸ್, ಸ್ಟಾರ್ಚ್, ಪೆಕ್ಟಿನ್. ಓಕೆ, ಉಣ್ಣೆಯಂತೆ ಕೆಲಸ ಮಾಡುವಂತಹ ಸಂಶ್ಲೇಷಿತ ಎಳೆ ಯಾವುದು? ನೋಡಿ, ಉಣ್ಣೆಯಂತೆ ಕೆಲಸ ಮಾಡುವಂತಹ ಸಂಶ್ಲೇಷಿತ ಎಳೆ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಯಾವುದು? ಇಲ್ಲಿ ನೋಡಿದ್ವಿ ಅಲ್ವಾ ಮುಂಚೆ, ಉಣ್ಣೆಯ ಬದಲಾಗಿ ಯಾವ ಸಿಂಥೆಟಿಕ್ ಪಾಲಿಮರ್ ನ ಬಳಸ್ತಾರೆ ಅಂತ. ಅದೇ ಇಲ್ಲೂ ಕೂಡ ಉತ್ತರ ಯಾವುದು? ಅಕ್ರಲಿಕ್. ಓಕೆ, ಒಂದು ಪ್ರಶ್ನೆಯನ್ನ ಎಷ್ಟೆಲ್ಲ ಬಗೆಯಲ್ಲಿ ಕೇಳ್ತಾರೆ ನೋಡಿ. ಓಕೆ, ಕೆಳಗಿನ ಯಾವ ಗುಂಪುಗಳು ಎಲ್ಲಾ ಸಂಶ್ಲೇಷಿತ ವಸ್ತುಗಳನ್ನ ಒಳಗೊಂಡಿದೆ? ಯಾವುದು? ಎಲ್ಲ ಬರೀ ಸಂಶ್ಲೇಷಿತ ವಸ್ತುಗಳು ಮೀನ್ಸ್ ಸಿಂಥೆಟಿಕ್ ಅಂದ್ರೆ ಮಾನವ ನಿರ್ಮಿತವಾಗಿರುವಂತಹ ವಸ್ತುಗಳನ್ನೇ ಯಾವುದು ಒಳಗೊಂಡಿದೆ? ನೈಲಾನ್, ಟಿರೈಲಿನ್, ಉಣ್ಣೆ ಇದೆ, ಇದು ಅಲ್ಲ. ಹತ್ತಿ ಇದೆ, ಇದು ಕೂಡ ಅಲ್ಲ. ರೇಷ್ಮೆ ಉಣ್ಣೆ ಇದೆ, ಇದು ಕೂಡ ಅಲ್ಲ. ಸೊ ನೈಲಾನ್, ಟೆರೈಲಿನ್, ಅಕ್ರಲಿಕ್ ಏನಿದೆ ಇವೆಲ್ಲವೂ ಕೂಡ ಸಂಶ್ಲೇಷಿತ ವಸ್ತುಗಳು. ಇದಿಷ್ಟು ಫೈಬರ್ಸ್, ಎಳೆಗಳ ಬಗ್ಗೆ ಆಗಿತ್ತು, ಫೈಬರ್ಸ್ ಬಗ್ಗೆ. ಓಕೆ, ಮತ್ತೆ ಜೊತೆಗೆ ಪ್ಲಾಸ್ಟಿಕ್ ಬಗ್ಗೆ ಆಗಿತ್ತು. ಓಕೆ, ಇದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.